ಒಬ್ರು ಹೇಳಿದ್ರು ಸರ್ಕಾರದಿಂದ 14 ಲಕ್ಷ ಬಂದಿದೆ, ಸರ್ಕಾರದಿಂದ 14 ಲಕ್ಷ ಬಂದಿದೆ. ಇನ್ನೊಬ್ರು ಹೇಳಿದ್ರು ಸೈಯದ್ ಅಬ್ದುಲ್ ಖಾದರ್ ಬಾಷ್ ಅವರು 5 ಲಕ್ಷ ಕೊಟ್ಟಿದ್ರು. ಇದೆಲ್ಲ ನನ್ನ ಕಿವಿಯಲ್ಲೇ ಕೇಳುವಂತ ಮಾತು. 5 ಲಕ್ಷ ಕೊಟ್ಟಿದ್ರು. ಇನ್ನೊಬ್ರು ಕೇಳಿದ್ರು, ಯಾಕಂತಂದ್ರೆ ನಾನು ಈ ಕಾರ್ಯಕ್ರಮಕ್ಕೆ ಕರೆದವರೆಲ್ಲ ಹೇಗಿದ್ದಾರೆ ಅಂತ ಹೇಳಿದ್ರೆ, ನಾನು ಕಿರಿಯವನಾದ್ರೂ ಕೂಡ ನನ್ನ ಸಂಪರ್ಕಗಳು ಮಾಧ್ಯಮ ಕ್ಷೇತ್ರದಲ್ಲಿ ದೊಡ್ಡದಿರೋದ್ರಿಂದ ಎಲ್ಲ ಹಿರಿಯರನ್ನ ನಾನು ಕರೆದಿದ್ದೆ. ಅವರೆಲ್ಲ ಬಂದು ಈ ವೇದಿಕೆಯಲ್ಲಿ ಹೋದಾಗ ಬಹುಶಃ ಇವರು ಕೋಟ್ಯಾಧಿಪತಿಗಳು, ಇವರೊಂದು 10 ಲಕ್ಷ 5 ಲಕ್ಷ ಕೊಟ್ಟು ಹೋಗಿದ್ದಾರೆ ಅನ್ನುವ ಚಿಂತನೆ ಬರುವುದು ಸಹಜ. ಆದ್ರೆ ಮಾತಾಡುವ ಮುನ್ನ ಒಂದು ವಿಚಾರವನ್ನ ಕಟ್ಕೊಳ್ಬೇಕಾಗ್ತದೆ. ಸೈಯದ್ ಅಬ್ದುಲ್ ಖಾದರ್ ಬಾಷ್ ಅವರು ನಿನ್ನೆಯ ಮಂತ್ರಿಗಳ ಕಾರ್ಯಕ್ರಮದ ಸಂಪೂರ್ಣ ಖರ್ಚನ್ನು ಅವರು ಕಂಡುಕೊಂಡಿದ್ದಾರೆ. ಆದ್ರೆ ಇಡೀ ಕಾರ್ಯಕ್ರಮದಲ್ಲಿ ಸುಮಾರು 10-12 ಲಕ್ಷಗಳು ಬೇಕಾಗ್ತದೆ. ಆದ್ರೆ ಇದರಲ್ಲಿ ಮಣಿಗಾರ್ ಮೀರಾನ್ ಸಾಹೇಬ್ರವರು ವೈದ್ಯಕೀಯ ಶಿಬಿರದ ಖರ್ಚನ್ನು ಕಂಡುಕೊಂಡಿದ್ದಾರೆ. ಇನ್ನೂ ಕೂಡ 4-5 ಲಕ್ಷದ ಕೊರತೆ ಇದೆ. ಆ ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದ್ರೆ ಕ್ರಿಟಿಸೈಸ್ ಮಾಡುವಾಗ, ವಿಚಾರಗಳನ್ನು ಹೇಳುವಾಗ ತಾವು ಗಮನಿಸಿಕೊಳ್ಬೇಕಾಗ್ತದೆ ಸ್ನೇಹಿತರೆ. ಎಲ್ಲ ವಿಚಾರದಲ್ಲೂ ನಾನು ಹೇಳ್ತಾ ಇಲ್ಲ. ಆದ್ರೆ ಶಿರೂರು ಉತ್ಸವದಲ್ಲಿ ಒಂದೇ ಒಂದು ರೂಪಾಯಿಯನ್ನು ನಾವು ಯಾರಿಂದಲೂ ಒತ್ತಾಯದಿಂದ ಕೇಳದೆ ಅವರು ಕೊಟ್ಟದನ್ನ ಪಡ್ಕೊಂಡು, ಕೇವಲ ನನ್ನ ಉತ್ಸವ ಸಮಿತಿ ಇದೆ, ನನ್ನ ಸ್ವಯಂ ಸೇವಕಿದ್ದಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಜನರು, ಇಷ್ಟು 1000 ಜನರು ಇದ್ದಾರಲ್ಲ, ಇವ್ರನ್ನ ಒಬ್ಬೊಬ್ಬರನ್ನ ಕರೆಸಲಿಕ್ಕೆ ನೀವು 1000 ಖರ್ಚು ಮಾಡಲು ಆಗೋದಿಲ್ಲ. ಆದ್ರೆ ಇಂಥ ಸಾಂಸ್ಕೃತಿಕ ವೇದಿಕೆ ಮುಖಾಂತರ ನಾವು ಇಷ್ಟು ಜನರನ್ನ ಕರೆದಿದ್ದೇವಲ್ಲ, ಆ ಸಂತೃಪ್ತಿ ಬಹುಶಃ 100 ಕೋಟಿ ಕಳಿಸೋದಕ್ಕಿಂತ ಜಾಸ್ತಿ ಆ ಪ್ರೀತಿ ಈ ಶಿರೂರು ಉತ್ಸವದಿಂದ ಆಗಿದೆ. ಅಂತದ್ರ ನಡುವೆ ಬಹಳ ನೋವಾಗುವಂಥದ್ದು ವಿಚಾರ. ನಾನು ಹೇಳುವಂಥದ್ದು ಸಾಮಾಜಿಕ ವಿಚಾರಗಳೇ ಇಂಥ ಕಾರ್ಯಕ್ರಮಗಳನ್ನ ನೋಡ್ಕೊಂಡಿದ್ದೇವೆ. ಒಂದು ಕಾರ್ಯಕ್ರಮ ಒಳ್ಳೇದಾಗಿದೆ ಬಂದು ಬೆನ್ನು ತಟ್ಟಿ ಒಂದು ಕಾರ್ಯಕ್ರಮ ಒಳ್ಳೇದಾಗಿದೆ ಅಂತ ಹೇಳಿ, ಅದು ಬಿಟ್ಟು ಯಾವುದೋ ಒಂದು ವೈಯಕ್ತಿಕವಾದ ವಿಚಾರಗಳಲ್ಲಿ ಏನೋ ಆಯ್ತು ಅಂದ್ಕೊಂಡು ಇನ್ನೇನೋ ಬಂದು ಕ್ರಿಟಿಸೈಸ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಶಿರೂರು ಉತ್ಸವ, ನಾನು ಈ ವೇದಿಕೆಯಲ್ಲಿ ಹೇಳ್ತೇನೆ, ಈ ವರ್ಷ ನಾನು ಎಲ್ಲದಕ್ಕೂ ರೆಡಿಯಾಗಿ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೇನೆ. ಶಿರೂರು ಕೇವಲ ಅರುಣ್ ಕುಮಾರ್ನ ಆಸ್ತಿ ಅಲ್ಲ, ಶಿರೂರು ಕೇವಲ ಅರುಣ್ ಕುಮಾರ್ನ ಒಬ್ಬನಿಂದ ಮಾತ್ರ ಅಲ್ಲ, ಶಿರೂರು ಉತ್ಸವ ಕೂಡ ನನ್ನ ಒಬ್ಬನಿಗೆ ಮಾತ್ರ ಸೀಮಿತ ಅಲ್ಲ, ಅನೇಕರಿದ್ದಾರೆ. ಬರುವ ವರ್ಷ ಈ ಕಾರ್ಯಕ್ರಮಕ್ಕೆ ನಾನು ಮುಂದೆ ಹೋಗ್ತಾನೆ ಇಲ್ವೋ ಗೊತ್ತಿಲ್ಲ. ಯಾರು ಬೇಕಿದ್ರು ಈ ಕಾರ್ಯಕ್ರಮವನ್ನು, ಅಂತಂದ್ರೆ ನಾನು ದೂರುವಂತದ್ದಲ್ಲ, ಎಲ್ರಿಗೂ ಮುಕ್ತ ಅವಕಾಶ ಇದೆ. ಒಂದು ಕಾರ್ಯಕ್ರಮವನ್ನು ಮಾಡಿ. ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆಯನ್ನ ಮಾಡಬೇಕಿದ್ರು ಎಷ್ಟು ಕಷ್ಟ ಆಗ್ತದೆ, ಎಷ್ಟು ಗೊಂದಲಗಳಾಗ್ತದೆ. ಆದ್ರೆ ಇಷ್ಟು 1000 ಜನ ಸೇರ್ಸ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡುವಾಗ ಎಷ್ಟು ಪ್ರಯತ್ನಗಳಿದೆ ಅನ್ನೋದನ್ನ ಒಂದು ಕ್ಷಣ ತಾವೆಲ್ಲರೂ ಆಲೋಚನೆ ಮಾಡಿಕೊಂಡಾಗ ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಆಗ್ತದೆ. ಹಾಗಾಗಿ ನಾನು ನಿಮ್ಮೆಲ್ಲರ ಸಲಹೆ ಸೂಚನೆಗಳಿಗೆ ಮನ್ನಣೆಯನ್ನ ನೀಡಿದ್ದೇನೆ. ಅಂತ ಮಹೋನ್ನತ ಕಾರ್ಯಕ್ರಮ ಆಗಿದೆ. ಆದ್ರೆ ದಯಮಾಡಿ ಸ್ನೇಹಿತರೆ, ಅನಗತ್ಯ ಬೆಳಿಗ್ಗೆ ನಿನ್ನೆ ಒಬ್ರು ಫೋನ್ ಮಾಡಿದ್ರು, ಶಿರೂರು ಉತ್ಸವ ಎಲ್ಲೆಲ್ಲ ಆಗ್ತದಂತೆ, ನಾವು ನಿಮ್ಮ ಮೇಲೆ ಬರೀಬೇಕಾಗ್ತದಂತೆ. ನಾನು ಹೇಳಿದೆ, ನನ್ನ ಮಾಧ್ಯಮ ಕ್ಷೇತ್ರ ಎಲ್ಲದಂತ ಹೇಳಿದ್ರು, ಯಾವುದು ಸ್ಥಳೀಯವಾಗಿ ನಾನು ಹೇಳಿದೆ, ಪುಟಗಟ್ಲೆ ಬರ್ಕೊಳ್ಳಿ, 25 ಲಕ್ಷ ಅಲ್ಲಿಂದ ಬಂದಿದೆ, 25 ಲಕ್ಷ ಇಲ್ಲಿಂದ ಬಂದಿದೆ, ಬರ್ಕೊಳ್ಳಿ ಅಂತ. ಯಾಕಂದ್ರೆ ನಾಳೆ ನಾನು ಯಾವ ವಿಚಾರಕ್ಕೂ ಇದಿಲ್ಲ. ಆದ್ರೆ ನನ್ನ ಊರಿನ ಜನತೆ ನಮ್ಮೊಟ್ಟಿಗಿದ್ದ ಜನತೆ ಒಂದು ಮಾತುಗಳನ್ನು ಆಡಿದಾಗ ಮನಸ್ಸಿಗೆ ತುಂಬಾ ನೋವಾಗ್ತದೆ. ದಯಮಾಡಿ ಸಾಂಸ್ಕೃತಿಕ ಆಸಕ್ತರನ್ನ ಬೆನ್ನು ಹಾಕಲಿಕ್ಕೆ ಅವಕಾಶ ಕೊಡಬೇಡಿ ಅಂತ ಕೇಳ್ಕೊಳ್ತಾ, ಈ ಶಿರೂರು ಉತ್ಸವದ ಕಾರ್ಯಕ್ರಮ ನಿಮ್ಮೆಲ್ಲರ ಪರಿಶ್ರಮದಿಂದ ನಡೀತದೆ. ಈ ಎಲ್ಲ ಕಾರ್ಯಕ್ರಮವು ಯಶಸ್ವಿ ಆಗುವುದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಕಾರಣ. ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತವೋ ಅಲ್ಲಿಯವರೆಗೂ ಯಾವುದೇ ಟೀಕೆ, ಯಾವುದೇ ಟಿಪ್ಪಣಿಗಳಿಗೂ ನಾನು ಎದೆಗುಂದುವುದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ, ಇಂಥ ಅನೇಕ ಕಾರ್ಯಕ್ರಮಗಳು ನನ್ನ ಕನಸಲ್ಲಿದೆ. ಆ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ಕೊಳ್ತಾ, ನನ್ನ ಮಾತುಗಳು ಸ್ವಲ್ಪ ದೀರ್ಘ ಆಗಿರ್ಬೋದು, ದಯಮಾಡಿ ಕ್ಷಮೆ ಇರಲಿ. ಯಾಕಂತ ಹೇಳಿದ್ರೆ ಕಾರ್ಯಕ್ರಮದ ಎಲ್ಲವೂ ಕೂಡ ಸ್ಪಷ್ಟವಾಗಿರುತ್ತದೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೆ ನನ್ನ ಮಾತುಗಳನ್ನು ಕೇಳಿದಕ್ಕೆ ನಿಮ್ಗೆಲ್ಲರಿಗೂ ವಂದನೆಯನ್ನು ಅರ್ಪಿಸ್ತಾ